ಜಿಲ್ಲೆಯಲ್ಲೂ ಬರ ತಾಂಡವವಾಡ್ತಿದೆ. ಮಳೆ ಇಲ್ಲ, ಬೆಳೆ ಇಲ್ಲ, ಸಾಲ ಸೋಲ ಮಾಡಿಕೊಂಡ ಅನ್ನದಾತರು ಸರ್ಕಾರದ ಪರಿಹಾರ ನಿರೀಕ್ಷೆಯಲ್ಲಿ ಎದುರು ನೋಡ್ತಿದ್ದಾರೆ. ಸಚಿವರಿಂದ ಬರ ಅಧ್ಯಯನ ಭರದಿಂದ ಸಾಗಿದೆ. ಜಿಲ್ಲೆಯಲ್ಲೂ ಸಚಿವರಿಂದ ಬರ ಪರಿಸ್ಥಿತಿ ಅಧ್ಯಯನ. ಬರ, ಬೆಳೆ ಹಾನಿ ಜೊತೆ ಸೌಲಭ್ಯಗಳ ಕೊರತೆಯ ದರ್ಶನ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭೀಕರ ಬರ ತಾಂಡವವಾಡ್ತಿದೆ. ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಸಚಿವರು ಜಿಲ್ಲೆಯಲ್ಲೂ ಬರ ಅಧ್ಯಯನ ನಡೆಸಿದ್ದಾರೆ. ರಾಯಚೂರಿನಲ್ಲಿ ಸಚಿವ ಅಜಯ್ ಸಿಂಗ್ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿದ್ರು. ರಾಯಚೂರು ತಾಲೂಕಿನ ಎಕ್ಲಾಸಪುರ, 7 ಮೈಲ್, ಕಲ್ಮಲ, ದೇವದುರ್ಗದಲ್ಲಿ ಬೆಳೆ ಹಾನಿ ವೀಕ್ಷಿಸಿದ್ರು. ಬೆಳೆ ಇಲ್ಲ, ಸಾಲದ ಹೊರೆ ಹೆಚ್ಚಾಗಿ ಜನ ಗುಳೆ ಹೋಗ್ತಿದ್ದಾರೆ. 3 ಬಾರಿ ಬಿತ್ತನೆ ಮಾಡಿದ್ರೂ ಬೆಳೆ ಕೈಗೆ ಬರಲಿಲ್ಲ ಅಂತ ರೈತರು ಅಳಲು ತೋಡಿಕೊಂಡ್ರು. ರಾಯಚೂರು ಜಿಲ್ಲೆಯ ರೈತರು ಅಕ್ಷರಶಃ ಈ ಬಾರಿ ಮಳೆ ಇಲ್ಲದೆ ಕಂಗಾಲಾಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ರೈತರ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನುವಂಥದ್ದು ತಾವು ದೃಶ್ಯದಲ್ಲಿ ನೋಡಿದ್ರೆ ಒಂದು ಅಂದಾಜು ರೈತರ ಸ್ಥಿತಿ ಬಗ್ಗೆ ಒಂದು ಮಾಹಿತಿ ತಮಗೆ ಸಿಗುತ್ತೆ. ಅಂದರೆ ಈಗಾಗಲೇ ಏನು ಹತ್ತಿ ಗಿಡಗಳನ್ನು ನೋಡ್ತಾ ಇದ್ದೀರಿ, ಇದು 2 ರಿಂದ 3 ತಿಂಗಳ ಬೆಳೆ. ಈಗಾಗಲೇ ಸೊಂಟದವರೆಗೂ ಕೂಡ ಇದು ಇಳುವರಿ ಬರಬೇಕಾಗಿತ್ತು. ಆದರೆ ಮಳೆ ಕೈ ಕೊಟ್ಟಿರೋದ್ರಿಂದ ಸಂಪೂರ್ಣವಾಗಿ ಇಳುವರಿ ಕುಂಠಿತ ಆಗಿರುವಂಥದ್ದು. ಅಂದರೆ ಸಣ್ಣ ಪ್ರಮಾಣದಲ್ಲಿ ಏನು ಗಿಡ ಬೆಳೆದಿದ್ದಾವೆ ಅದರಲ್ಲೇ ಹೂ ಬಿಡುವಂಥದ್ದು, ಕಾಯಿ ಬಿಡುವಂಥದ್ದು ಆಗ್ತಾ ಇದೆ. ಮತ್ತೊಂದು ಕಡೆಗಳಲ್ಲಿ ಗಿಡಗಳೇ ಇಲ್ಲ. ಅಂದರೆ ಸಣ್ಣ ಪ್ರಮಾಣದಲ್ಲಿ, ಅಂದರೆ ಒಂದು ಗೇಣು ಉದ್ದಕ್ಕೂ ಕೂಡ ಗಿಡಗಳು ಬೆಳೆದಿಲ್ಲ. ಈ ರೀತಿ ದೊಡ್ಡ ಮಟ್ಟಕ್ಕೆ ರೈತರು ನಷ್ಟಕ್ಕೊಳಗಾಗಿದ್ದಾರೆ. ಸಾಕಷ್ಟು ಸಾಲದ ಸುಳಿಗೆ ರೈತರು ಸಿಲುಕಿದ್ದಾರೆ. ಗೂಳೆ ಹೋಗ್ತಾ ಇರುವಂತವರ ಸಂಖ್ಯೆ ಈ ಬಾರಿ ಹೆಚ್ಚಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಗದಗ ಜಿಲ್ಲಾಡಳಿತ ಭವನದಲ್ಲಿ ಸಚಿವ ಬಸವರಾಜ ರಾಯರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ವೇಳೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ಗೆ ಸಚಿವರು ಫುಲ್ ಕ್ಲಾಸ್ ತೆಗೆದುಕೊಂಡ್ರು. ಕೃಷಿ ಬೆಳೆಯನ್ನ ತೋಟಗಾರಿಕೆ ಬೆಳೆಯಲ್ಲಿ ಸೇರಿಸಿದ್ರು. ಬೆಳೆ ವಿಮೆ ಅಂದಾಜು ಲೆಕ್ಕಾಚಾರ ತಪ್ಪಾಗಿ ನಮೂದು ಮಾಡಿದ್ರು. ಇದರಿಂದ ಕೆರಳಿದ ಸಚಿವರು ಗರಂ ಆಗ್ತಿದ್ದಂತೆ ಅಧಿಕಾರಿ ಚೇತನಾ ಕಣ್ಣೀರು ಹಾಕಿದ್ರು. ಚಾಮರಾಜನಗರದಲ್ಲಿ ಬರ ಅಧ್ಯಯನಕ್ಕೆ ಬಂದ ಸಚಿವರಿಗೆ ತರಾಟೆ. ಚಾಮರಾಜನಗರದಲ್ಲಿ ಬರ ಅಧ್ಯಯನಕ್ಕೆ ಬಂದ ಸಚಿವ ಪುಟ್ಟರಂಗಶೆಟ್ಟಿಗೆ ಮುಜುಗರ ಅನುಭವಿಸುವಂತಾಯಿತು. ಪಿಜಿಪಾಳ್ಯ ಗ್ರಾಮಸ್ಥರು, ನಿಮ್ಮ ಬಿಟ್ಟಿ ಭಾಗ್ಯ ನಮಗ್ ಬೇಡ ಸ್ವಾಮಿ, ಮೊದಲು ಕುಡಿಯೋದಕ್ಕೆ ನೀರು ಕೊಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಹನೂರು ತಾಲೂಕಿನ ದೊಮ್ಮನಗದ್ದೆಯಲ್ಲಿ ಪೆಟ್ಟಿ ಅಂಗಡಿಯಲ್ಲೂ ಮದ್ಯ ಮಾರಾಟ ಮಾಡ್ತಾರೆ ಅಂತ ಮಹಿಳೆಯರು ಸಚಿವರ ಮುಂದೆ ಗೋಳು ತೋಡಿಕೊಂಡ್ರು. ಹನೂರು ತಾಲೂಕಿನ ಹುತ್ತೂರು ಬಳಿ ರಸಗೊಬ್ಬರ ದಾಸ್ತಾನಿದ್ರೂ ಕೊಡ್ತಿಲ್ಲ ಅಂತ ಸಚಿವ ಪುಟ್ಟರಂಗಶೆಟ್ಟಿ ಮುಂದೆಯೇ ಸಚಿವರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು. ಅತ್ತ ವಿಜಯನಗರ ಜಿಲ್ಲೆಯಲ್ಲಿ ಸಚಿವ ಜಮೀರ್ ಬರವೀಕ್ಷಣೆ ಮಾಡಿದ್ರು. ಕೂಡ್ಲಿಗಿ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಮೆಕ್ಕೆಜೋಳ, ಸಜ್ಜೆ ಸೇರಿದಂತೆ ವಿವಿಧ ಬೆಳೆ ವೀಕ್ಷಣೆ ಮಾಡಿದ್ರು. ಮೈಸೂರು ಜಿಲ್ಲೆಯ ಹುಣಸೂರು ಭಾಗದಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಬರವೀಕ್ಷಣೆ ನಡೆಸಿದ್ರು. ಮತ್ತೊಂದೆಡೆ ಹಾವೇರಿಯ ಕಲ್ಲದೇವರು ಗ್ರಾಮದಲ್ಲಿ ಸಚಿವ ರುದ್ರಪ್ಪ ಲಮಾಣಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿದ್ರು. ಸರ್ಕಾರಕ್ಕೆ ವರದಿ ಸಲ್ಲಿಸಿ ಬರಗಾಲ ಘೋಷಣೆ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರು. ಬ್ಯೂರೋ ರಿಪೋರ್ಟ್, TV9.